ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ ಪುಸ್ತಕ, ಅದರಲ್ಲಿ 24ನೇ ಅಧ್ಯಾಯ ಮೊದಲನೇ ವಚನವಾಗಿದೆ. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರು ಸಹವಾಸವನ್ನು ಬಯಸದಿರು. ಹಲ್ಲೆಲೂಯಾ. ದೇವರನ್ನ ಆದುಕೊಂಡು ನಡೆದಂತ ಮಕ್ಕಳಿಗೆ ದೇವರು ತೋರಿಸುವಂತ ಒಂದು ಮಾರ್ಗದರ್ಶಿಯಾಗಿದೆ. ಏನಂದ್ರೆ, ಕೆಟ್ಟವರು ನೋಡಿ ನೀನು ಹೊಟ್ಟೆ ಕಿಚ್ಚು ಪಡಬೇಡ, ಅದು ನಿನ್ಗೆ ಅವಶ್ಯಕತೆ ಇಲ್ಲ. ನೀನ್ ಯಾಕೆ ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತೀನಿ? ಹಲ್ಲೆಲೂಯಾ. ಯಾಕಂದ್ರೆ ನೀನು ಅಲ್ಲಿಂದ ಹೊರಗೆ ಬಂದಾಯ್ತು. ಆದರೆ ಇಲ್ಲಿ ಕೆಳಗಡೆ ಹೇಳ್ತದೆ, ಅವರ ಸವಾಸವನ್ನು ಬಯಸದಿರು. ಹಲ್ಲೆಲೂಯಾ. ಇಲ್ಲಿ ನಮಗೆ ಲೋಕದಲ್ಲಿ ಜೀವಿಸಬೇಕಾದ್ರೆ ಆರಾಧನೆ ಮಾಡ್ತೀವಿ, ವಾಕ್ಯ ಓದ್ತೀವಿ, ಎಲ್ಲಾ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಹೊರಗಡೆ ಹೋದಾಗ ಎಲ್ಲಾ ಸ್ನೇಹಿತರು ಅಂತವ್ರ ಸವಾಸ ನೀನು ಮಾಡಬೇಡ ಅಂತದೆ. ಯಾಕಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತ ಸಹೋದರ ಸಹೋದರರಿಗೆ ನೀನು ಜೊತೆಗಿದ್ದು ನೀನು ಮಾತನಾಡಿದ್ರೆ ಏನ್ ಮಾತನಾಡ್ತೀವಿ? ವಾಕ್ಯವನ್ನೇ ಮಾತನಾಡ್ತೀವಿ, ಪ್ರಾರ್ಥನೆನೇ ಮಾತನಾಡ್ತೀವಿ, ಪರಲೋಕದ ವಿಷಯವನ್ನೇ ಮಾತನಾಡ್ತೀವಿ. ಹಲ್ಲೆಲೂಯಾ. ಬೇರೆ ಏನು ಮಾತನಾಡ್ಲಿಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ. ಆದರೆ ಈ ಲೋಕದವರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಹೋದ ಸವಾಸ ಮಾಡ್ಬೇಡ ಅಂತ ವಾಕ್ಯ ಹೇಳ್ತದೆ. ಆದ್ರೆ ನಾವು ಅವರ ಸವಾಸವನ್ನೇ ಮಾಡ್ತೀವಿ. ದೇವರನ್ನ ಬಿಟ್ಟು ಅವ್ರಿಗೆ ದೇವರ ವಾಕ್ಯ ಗೊತ್ತಿಲ್ಲ. ನಾವೇನು ಸುವಾರ್ತೆ ಸಾರಿ ಇರೋಲ್ಲ ಅವರಿಗೆ. ಅವಾಗ ಏನಾಗ್ತದೆ, ನಾವು ಲೋಕದ ಕುರಿತು ಮಾತನಾಡ್ತೇವೆ. ಅವಾಗ ಏನಾಗ್ತದೆ, ನಾವು ವಾಕ್ಯ ಕೇಳಿ ವೇಸ್ಟ್ ಆಗ್ತದೆ, ಪ್ರಾರ್ಥನೆ ಮಾಡಿ ವೇಸ್ಟ್, ಎಲ್ಲ ವೇಸ್ಟ್. ಹಾಗಾಗಿ ಅವರನ್ನು ನೋಡಿ ಅವರ ಸವಾಸವನ್ನು ಬಯಸಿದಿರು. ಅವರ ಮನಸ್ಸು ಹಿಂಸೆಯನ್ನೇ ಯೋಚಿಸ್ತಿರುವುದು ನೋಡಿ. ಅವರ ಮನಸ್ಸು ಹಿಂಸೆಯನ್ನೇ ಯೋಚನೆ ಮಾಡ್ತದೆ. ಯಾರಿಗಾದ್ರೂ ಹಿಂಸೆ ಕೊಡೋದು, ತಾಪತ್ರ ಕೊಡೋದು, ಕೆಟ್ಟ ಶಬ್ದಗಳಿಂದ ಮಾತನಾಡೋದು, ಅದನ್ನೇ ಅವರು ಬಯಸುವಂತವರಾಗಿರ್ತಾರೆ. ಯಾಕಂದ್ರೆ ದೇವರ ಅರಿವು ಅವರಿಗೆ ಇರುವುದಿಲ್ಲ. ಅಂತವರ ಸವಾಸ ನೀವು ಮಾಡಬೇಡ. ಹಾಗೆ ಕೆಳಗಡೆ, ಅವರ ತುಟಿಯು ಹಾನಿಯನ್ನೇ ಪ್ರಸ್ತಾಪಿಸುವುದು. ಹಲ್ಲೆಲೂಯಾ. ಅವರ ತುಟಿ ಏನಂತೆ, ಹಾನಿ ಮಾಡುವಂತ ವಿಷಯ, ಚುಚ್ಚುವಂತ ವಿಷಯ, ಮನಸ್ಸು ನೋವು ಮಾಡುವಂತ ವಿಷಯ, ಎಲ್ಲ ವಿಷಯಗಳಿಂದ ಹಾನಿ ಮಾಡುತ್ತಾರೆ. ಹಾನಿ ಮಾಡುವಂತವರು ಅವರು ಬರೀ ಅದನ್ನೇ ಅವ್ರು ಯಾವಾಗ್ಲೂ ಯೋಚನೆ ಮಾಡುವುದೇ. ನೀವು ದೇವರನ್ನ ಯೋಚನೆ ಮಾಡ್ತೀರಿ, ಪರಲೋಕನ ಯೋಚನೆ ಮಾಡ್ತೀವಿ, ದೇವರ ಮಕ್ಕಳು. ಅದಕ್ಕೆ ದೇವರು ಇಲ್ಲಿ ಎರಡನ್ನು ಇಟ್ಟಿದ್ದಾರೆ, ಶಾಪ ಇಟ್ಟಿದ್ದಾರೆ, ಆಶೀರ್ವಾದ ಇಟ್ಟಿದ್ದಾರೆ. ನಿಮ್ಗೆ ಯಾವುದು ಬೇಕು ನೀವು ತೆಗೆದುಕೊಳ್ಳಿರಿ. ಹಲ್ಲೆಲೂಯಾ. ಇಲ್ಲಿ ದೇವರು ಬೇಕಾ, ಇಲ್ಲ ಈ ಲೋಕ ಬೇಕಾ? ದೇವರು ಇವತ್ತು ಎರಡು ನಮ್ಮ ಮುಂದೆ ಇಟ್ಟು ಬಿಟ್ಟಿದ್ದಾರೆ. ನಾವು ಯಾವುದನ್ನ ಆಯ್ಕೆ ಮಾಡ್ಕೊಂತೀವಿ ಪ್ರಿಯರೇ, ಅದರ ಮೇಲೆ ದೇವರು ತೀರಿಸುವಂತವರಾಗಿದ್ದಾರೆ ನ್ಯಾಯ. ಹಾಗಾಗಿ ಇವತ್ತು ಆಲಯದಲ್ಲಿ ವಾಕ್ಯವನ್ನು ಕೇಳಿದಾಗ ಎಷ್ಟು ಜನ ದೇವರೇ ಪರಲೋಕ ಹೋಗ್ತಾರೋ ಗೊತ್ತಿಲ್ಲ. ಹಾಗಾಗಿ ನಾವು ಏನೋ ಅಂದ್ಕೊಂಡು ಅಲ್ಪ ಸ್ವಲ್ಪ ನೆಗ್ಲೆಕ್ಟ್ ಆಗಿದ್ರು ಸತಾ ನಮ್ಗೆ ಕಷ್ಟವೇ. ಸಂಪೂರ್ಣವಾಗಿ ದೇವರ ಕಡೆಗೆ ಸಂಪೂರ್ಣ ಮತ್ತೆ ಬೇರೆ ಮಾತೇ ಇಲ್ಲ ಅದರೊಳಗೆ. ಆ ರೀತಿಯಾಗಿ ನಾವು ದೇವರನ್ನ ಒಪ್ಪಿಸಿಕೊಡ್ಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಅದೇ 24ನೇ ಅಧ್ಯಾಯ ಕೆಳಗಡೆ 12ನೇ ವಚನದಿಂದ ಕೆಳಗಡೆ, ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ. ಹಲ್ಲೆಲೂಯಾ. ನಮ್ಮ ಆತ್ಮ ಯಾರು ಕಾಯ್ತಾ ಇದ್ದಾರೆ? ದೇವರು, ಪವಿತ್ರಾತ್ಮ. ಅವ್ರು ತಿಳಿಯುವುದಿಲ್ವಾ? ನಾವು ಯಾವ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಕ್ರಿಯೆಗಳಲ್ಲಿದ್ದೀವಿ. ಲೋಕದಲ್ಲಿ ಇದ್ದುಕೊಂಡು, ಈ ಭೂಮಿ ಮೇಲೆ ಇದ್ದುಕೊಂಡು ದೇವರ ವಾಕ್ಯವನ್ನೇ ಸಾಕ್ತಾ ಇದ್ದೀವಿ, ದೇವರ ವಾಕ್ಯವನ್ನೇ ಅನುಸರಿಸ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದರಲ್ಲೇ ನಿರಂತರವಾಗಿದ್ದೀವೋ, ಇಲ್ಲ ಭಾನುವಾರಕ್ಕೆ ಮಾತ್ರವೇ ಸೀಮಿತವಾಗಿದ್ದೀವೋ, ಬಾಕಿ ಟೈಮಲ್ಲೆಲ್ಲ ನಾವು ಲೋಕದಲ್ಲಿದ್ದೀವೋ? ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ. ಪ್ರತಿಯೊಬ್ಬನು ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ. ಪ್ರತಿಯೊಬ್ಬರು ಪ್ರತಿಫಲ. ನಮ್ಮ ಏನಂದ್ರೆ, ನಾವಿಲ್ಲಿ ಭೂಮಿ ಮೇಲೆ ಏನೆಲ್ಲ ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ದೇವರು ಪ್ರತಿಯೊಬ್ಬ ಕರ್ಮಕ್ಕೂ ಪ್ರತಿಫಲವನ್ನು ಕೊಡದೆ ಬಿಟ್ಟಾನು. ಹಲ್ಲೆಲೂಯಾ. ಆದರೆ
ನಾವು ಒಳ್ಳೆದನ್ನ ಬಿಟ್ಟಿದ್ರೆ ಪ್ರಿಯರೇ, ಒಳ್ಳೆದನ್ನೇ ಬಿಟ್ಟಿದ್ರೆ ಒಳ್ಳೆದನ್ನೇ ಕೊಡ್ತೀವಿ, ಕೆಟ್ಟದ್ದನ್ನ ಬಿಟ್ಟಿದ್ರೆ ಕೆಟ್ಟದನ್ನೇ ಕೊಡ್ತೀವಿ. ಅದಕ್ಕೆ ದೇವರು ಹೇಳುದು, ಒಳ್ಳೆದು ಕೆಟ್ಟದ್ದು ಎರಡನ್ನೂ ನಿನ್ನ ಕೈಲಿಟ್ಟಿದ್ದಾನೆ. ಆದಾಮನಿಗೆ ಹೇಳಿದಾಗೆ ಇವೆಲ್ಲ ಹಣ್ಣುಗಳು ತಿನ್ನು, ಇದರಲ್ಲಿ ನೀನು ಕೈ ಹಾಕ್ಬೇಡ ಅಂತ ಅಲ್ವಾ? ಹಾಗೆ ನಾವು ಈ ಭೂಮಿ ಮೇಲೆ ಬೇಕಾದಷ್ಟು ದೇವರು ಇಟ್ಟಿದ್ದಾರೆ. ನಿನಗೆ ಯಾವುದು ಬೇಕು, ನಾನು ಬೇಕಾದ್ರೆ ನನ್ನನ್ನು ಹಿಂಬಾಲಿಸು. ನಾನು ಬೇಡ ಅಂತಂದ್ರೆ ಲೋಕದಲ್ಲಿ ಬಹಳಷ್ಟು ಇದೆ. ಅದಕ್ಕೆ ಯೇಸು ಸ್ವಾಮಿಗೆ ಮೇಲೆ ಗುಡ್ಡದ ಮೇಲೆ ಕರ್ಕೊಂಡೋಗಿ ಸೈತಾನ ತೋರಿಸ್ತಾನೆ. ಈ ರಾಜ್ಯವೆಲ್ಲ ಈ ಲೋಕವೆಲ್ಲ ನನಗೆ ಕೊಡಲ್ಪಟ್ಟಿದೆ, ನನಗೆ ಮನಸ್ಸು ಬಂದವರಿಗೆ ನಾನು ಕೊಡುತ್ತೇನೆ, ನೀನು ಅಡ್ಡ ಬಿದ್ದರೆ ಅದು ನಿನಗೂ ಕೊಡ್ತೇನೆ ಅಂತ. ಹಾಲೆಲೂಯಾ. ಯಾರು ಉಂಟು ಮಾಡಿದ್ದು ಲೋಕ? ಯಾರು ಉಂಟು ಮಾಡಿದ್ದು? ಯಾರು ಆತನ ಕೈಯಲ್ಲಿ ಕೊಟ್ಟಿದ್ದು? ತಿರುಗಿ ಬಂದು ಶೋಧನೆ ಹೇಗೆ ಮಾಡ್ತಾನೆ ಸ್ವಾಮಿ? ಹಾಲೆಲೂಯಾ. ನನ್ನ ಮನಸ್ಸಿಗೆ ಬಂದವರಿಗೆ ನಾನು ಕೊಡ್ತೇನೆ ಅಂತಾನೆ. ಹಾಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಜನ ಏನೂ ಇಲ್ಲದೆ ಇರುವಂಥವರು ಇದ್ದಕ್ಕಿದ್ದಂಗೆ ಅವರೆಲ್ಲ ಅನುಕೂಲಸ್ಥರಾಗಿರ್ತಾರೆ. ಆದರೆ ದೇವರ ವಾಕ್ಯವನ್ನು ತಿಳಿದಂಥವರಿಗೆ ದೇವರು ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಪ್ರಾರ್ಥನೆ ಯಾವಾಗಲೂ ನಿರಂತರವಾಗಿರ್ಬೇಕು. ಹಾಲೆಲೂಯಾ. ದೇವರೇ, ನಾನು ಸಾಲ ಮಾಡೋಕ್ಕೆ ನನಗೆ ಆಗೋದಿಲ್ಲ, ನಿನಗೆ ಇಷ್ಟ ಇದ್ದರೆ ಸಾಕು. ನನಗೊಂದು ಮನೆ ಇಲ್ವಾ? ನನಗೆ ಕೆಲಸ ಇಲ್ವಾ? ನನಗೆ ಕೆಲಸ ಕೊಡು. ನನ್ನ ಕುಟುಂಬದಲ್ಲಿ ರೋಗ ಇದೆ, ಅದನ್ನ ನಿನ್ನ ಮನಸ್ಸಿದ್ರೆ ಬಿಡಿಸ್ತೀಯೋ ಸ್ವಾಮಿ? ಅದಕ್ಕೆ ಕುರುಡನಿಗೆ ಹೇಳ್ತಾರೆ. ಒಬ್ಬ ಕುರುಡನು ಹೇಳ್ತಾನೆ ಸ್ವಾಮಿಗೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನಗೆ ಮನಸ್ಸುಂಟು, ಶುದ್ಧನಾಗ. ಹಾಗೆ ನೋಡಿ, ಮನಸ್ಸು ಇದ್ದರೆ ಅದಕ್ಕೆ ಪ್ರತಿ ಒಂದು ವಾಕ್ಯವನ್ನು ನಮ್ಮ ನಂಬಿಕೆಯಿಂದಲೇ ನಡೀತದೆ. ಹಾಗಾಗಿ ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಸತ್ಯ ಗುಡಾರ್ಥವನ್ನು ನಮ್ಮ ಆತ್ಮಕ್ಕೆ ದೇವರು ತಿಳಿಸೋರಾಗಿದ್ದಾರೆ. ಹಾಗಾಗಿ ಕಂದ ಜೇನು ಚೆನ್ನಾಗಿದೆ ಅಲ್ಲವೇ? ಜೇನು ತುಪ್ಪವು ನಿನ್ನ ಬಾಯಲ್ಲಿ ಸಿಹಿ ಅಷ್ಟೇ, ಅದನ್ನು ತಿನ್ನು, ಜ್ಞಾನವು ನಿನ್ನ ಆತ್ಮಕ್ಕೆ ಹೇಗೆ ಬರುವುದು ತಿಳಿದುಕೋ. ಹಾಲೆಲೂಯಾ. ಒಂದು ಜೇನು ತುಪ್ಪ ತಿಂದ್ರೆ ಟೇಸ್ಟ್ ಹೇಗಿರ್ತದೋ ನೋಡಿದ್ರೆ ಟೇಸ್ಟ್ ಗೊತ್ತಾಗುವುದಿಲ್ಲ. ಅದನ್ನ ಸವಿದು ನೋಡು ಟೇಸ್ಟ್ ಹೇಗಿದೆಯೋ ಅದೇ ರೀತಿಯಾಗಿ ನನ್ನ ವಾಕ್ಯದಲ್ಲಿ ನೀನು ಒಳಗೆ ಬಾ, ನನ್ನನ್ನು ನೀನು ಹಿಂಬಾಲಿಸು, ನಿನ್ನ ಹೃದಯದಲ್ಲಿ ಪವಿತ್ರಾತ್ಮನ ಅಳವಡಿಕೆ ಮಾಡಿಕೋ, ಅವಾಗ ಅದ್ರ ಟೇಸ್ಟ್ ಹೇಗಿರ್ತದೆ ನೀನೇ ತಿಳಿದುಕೋ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕರೀತಾ ಇದ್ದಾರೆ. ಇಷ್ಟು ಚೆನ್ನಾಗಿ ವಾಕ್ಯವನ್ನ ಧ್ಯಾನ ಮಾಡುವಾಗ ನಮ್ಗೆ ಎಷ್ಟು ದೇವರನ್ನು ಸಂತೋಷಕರವಾದ ವಿಷಯಗಳನ್ನು, ಯಾಕೆಂದ್ರೆ ಈ ಲೋಕ ಅಂತ್ಯಕಾಲದಲ್ಲಿ ಅಂತ್ಯ ಇದೆ. ಆದಷ್ಟು ಬೇಗ ನೀವೆಲ್ಲ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನನ್ನ ನಾವೆಯಲ್ಲಿ ಸೇರಿಕೊಳ್ಳಿರಿ. ಹಾಲೆಲೂಯಾ. ಇಲ್ಲ ಹೋದ್ರೆ ನಾವು ಇಷ್ಟು ವರ್ಷ ಎಲ್ಲ ವ್ಯರ್ಥ ಆಗುತ್ತೆ ಪ್ರಿಯ. ಹಾಗಾಗದಂತೆ ಹೇಗೆ ನೋಹನು ಒಂದು ನಾವೆಯನ್ನ ಮಾಡಿ ಸೇರಿಸಿಕೊಂಡನೋ ಪ್ರತಿಯೊಂದನ್ನು, ಅದೇ ರೀತಿಯಾಗಿ ನಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ದೇವರಲ್ಲಿ ಒಪ್ಪಿಸಿಕೊಟ್ಟು ದೇವರು ಯೇಸು ಸ್ವಾಮಿ ಬರೋಣದಲ್ಲಿ ನಾವೆಲ್ಲ ಎತ್ತಲ್ಪಡುವವರಿಗೆ ನಾವೆಲ್ಲ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸ್ವಾಮಿ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ ಸ್ವಾಮಿ. ಕಷ್ಟದಲ್ಲಿ, ದುಃಖದಲ್ಲಿ, ಕರ್ತನೆ, ರೋಗದಲ್ಲಿ, ಸಮಸ್ಯೆಗಳಲ್ಲಿ ಕರ್ತನೆ ಯಾರ್ಯಾರಿಗೆ ಸ್ವಾಮಿ ಇದ್ದಾರೋ ದೇವರೇ, ಅವ್ರಿಗೆಲ್ಲರಿಗೂ ಬಿಡಿಸಲು ಸಹಾಯ ಮಾಡು. ಈ ವಾಕ್ಯವನ್ನು ಸ್ವಾಮಿ ದೇವರೇ ಅವರು ಧ್ಯಾನಿಸುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಒಳ್ಳೆಯ ತಂದೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.